ಶ್ರೀ ಗುರುಭ್ಯೋ ನಮಃ. ಇವತ್ತು ವಿಶ್ವಾವಸು ನಾಮ ಸಂವತ್ಸರದ ಪುಷ್ಯಬಹುಳ ಅಷ್ಟಮಿ. ಇಂದು ಶ್ರೀ ಗೋಪಾಲದಾಸರ ಪುಣ್ಯ ದಿನ. ಮಹಾತ್ಮರ ಸ್ಮರಣೆಯನ್ನು ಮಾಡಬೇಕಲ್ವೇ? ಹೇಗೆ ಮಾಡೋಣ ಅಂದರೆ, ಅವರ ಸ್ತೋತ್ರದ, ಅವರು ಮಾಡಿದ ಕೃತಿಯ ಚಿಂತನೆಯೊಂದಿಗೆ ಮಾಡೋಣ. ಅದೇ ನಿಜವಾದ ಅವರ ಆರಾಧನೆ ಅಲ್ವಾ? ಇಂದಾದರೂ ಅವರ ಕೃತಿಯನ್ನು, ಅವರು ಭಗವಂತನನ್ನು ಸ್ತೋತ್ರ ಮಾಡಿದ ಬಗೆಯನ್ನು ಒಂದು ಪುಟ್ಟ ಸುಳಾದಿಯ ಸಂಕ್ಷೇಪ ಭಾವಾನುವಾದದೊಂದಿಗೆ ನಡೆಸೋಣ. ಗೋಪಾಲದಾಸರ ಬಗ್ಗೆ ಹೇಳಬೇಕು ಅಂದರೆ, ಅವರು ಸಖ್ಯ ಭಕ್ತಿಗೆ ನಿದರ್ಶನ ಅಂತ ಅನಿಸಿಬಿಡತ್ತೆ ನನಗೆ. ನವವಿಧ ಭಕ್ತಿಯಲ್ಲಿ ಸಖ್ಯ, ಭಗವಂತನನ್ನು ಸಖನಂತೆ ಅಂದರೆ ಅತ್ಯಂತ ಸಾಮೀಪ್ಯದಿಂದ, ಸಲಿಗೆಯಿಂದ ಅವನನ್ನು ನಿಂದೆಯನ್ನು ಮಾಡೋದಿರ್ಬೋದು, ಅವನ ಜೊತೆ ಚಾಲೆಂಜ್ ಮಾಡೋದಿರ್ಬೋದು. ಈ ರೀತಿಯಲ್ಲಿ ತುಂಬ ಆತ್ಮೀಯನಂತೆ, ಆಪ್ತನಂತೆ ಭಗವಂತನ ನಮ್ಮ ಒಡನಾಟ ಅನ್ನೋದು ಅತ್ಯಂತ ಆಪ್ತ. ಅವನು ನಮಗೆ ಎಂದೆಂದಿಗೂ ಅನಿಮಿತ್ತನಾದ ಬಂಧು. ಅವನೊಂದಿಗೆ ನಾವು ಎಲ್ಲವನ್ನೂ ಹಂಚಿಕೊಳ್ಳಬಹುದು ಅಂತ ತೋರಿಸಿಕೊಡಕ್ಕೆ ಒಂದು ಒಳ್ಳೆಯ ನಿದರ್ಶನ ಇವರ ಕೃತಿಗಳು ಅನ್ನೋದು ನನ್ನ ಭಾವನೆ. ಅಂತಹದೇ ಒಂದು ಸುಳಾದಿಯನ್ನು ಭಗವಂತನ ಮೇಲೆ ಇವರು ಮಾಡಿದ್ದಾರೆ. ಇದನ್ನು ಸ್ತೋತ್ರ ಸುಳಾದಿ ಅಂತಲೇ ಕರೀತಾರೆ. ಇದರ ಒಂದೊಂದು ನುಡಿಯನ್ನು ಓದಿಬಿಟ್ಟು ಅದರ ಸಂಕ್ಷೇಪವಾದ ಭಾವಾನುವಾದವನ್ನು ಇವತ್ತು ಚಿಂತನೆ ಮಾಡೋಣ. ಇಲ್ಲೇ ಗೊತ್ತಾಗತ್ತೆ ಭಗವಂತ ನಮಗೆಷ್ಟು ಆಪ್ತ ಅಂತ. ಅವರೇ ಒಂದು ದೇವರ ನಾಮದಲ್ಲಿ ಹೇಳಿದ್ದಾರೆ, ಆಪ್ತ ನಿಮಿತ್ತ ವ್ಯಾಪ್ತ ಸರ್ವತ್ರ ಗುಪ್ತ ಗುಣಗಣ ಪೂರ್ಣನೇ ಪ್ರಾಪ್ತ ನೀಯನ ಆಗಬೇಕೆಂದು ವ್ಯಾಪ್ತಿ ನಿನ್ನನು ಹುಡುಕುತ್ತಲಿ ನಾ ಬಂದೆ ಸ್ವಾಮಿಯೇ ಬಂದೆ ಬಂದೆ ಅಂತ ದೇವರನ್ನು ಯಾಕೆ ನಾವು ಸ್ತೋತ್ರ ಮಾಡಬೇಕು ಅನ್ನೋದಕ್ಕೆ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ಕಡೆ ವ್ಯಾಪ್ತನಿದ್ದಿ ನೀನು, ನನಗೆ ತುಂಬ ಆಪ್ತ. ನೀ ಎಲ್ಲ ಕಡೆ ಇರ್ಬೋದು, ಆದರೆ ನನ್ನೊಳಗೂ ಇದ್ದು, ನನ್ನಂತರ್ಯಾಮಿಯಾಗಿಯೂ ಇದ್ದು ನೀನು ನಮಗೆಲ್ಲ ಬಹಳ ಆಪ್ತನಾಗಿದ್ದಿ, ಅನಿಮಿತ್ತ ಸಖನಾಗಿದ್ದಿ. ಹಾಗಾಗಿ ನಿನ್ನನ್ನು ಹುಡುಕೋದೇ ನನ್ನ ಕೆಲಸ. ಅದನ್ನು ಈ ಸ್ತುತಿಯಿಂದ ಮಾಡ್ತೀನಿ ಸ್ವಾಮಿ. ಅದಕ್ಕೆ ನಿನ್ನನ್ನು ಹುಡುಕ್ತಾ ನಾನು ಬರ್ತಾ ಇದ್ದೇನೆ. ಹೇಗೆ? ಸ್ತೋತ್ರದ ಮೂಲಕ ಅಂತ ಅಲ್ಲಿ ಚಿಂತನೆ ಮಾಡಿದ್ದಾರೆ. ಅದಕ್ಕೆ ನಿದರ್ಶನ ಅನ್ನೋಗೆ ಈ ಸುಳಾದಿಯೂ ಇದೆ, ಸ್ತೋತ್ರ ಸುಳಾದಿ ಅಂತ. ಅದನ್ನು ಈ ದಿನ ಚಿಂತನೆ ಮಾಡೋಣ. ಸೃಷ್ಟಿಗೊಡೆಯ ಕೇಳಿನ್ನೆಷ್ಟು ನಾ ತುತಿಸಲಿ, ದೃಷ್ಟಿಯಿಂದೆನ್ನ ಕಡೆಗೆ ನೋಡಾಲೊಲ್ಲಿ. ಅಷ್ಟ ಸೌಭಾಗ್ಯವೆಂಬೋ ಎಷ್ಟು ಮದವೋ ನಿನಗೆ, ಗಟ್ಟಿಯಾಗಿ ನೀನಲ್ಲದನ್ಯರಿಲ್ಲೆಂದರೆ. ಸೊಟ್ಟದಿರುಗಿ ಮೊಗವಟ್ಟವೇರುತ್ತಲಿದೆ, ಎಷ್ಟಿಲ್ಲವೆಂದು ಕಣ್ಣು ಬಿಟ್ಟು ರಂಜುವನಲ್ಲ. ಗಟ್ಟಿ ಬಕುತಿ ಪಾಶದಿ ಕಟ್ಟಿ ನಿನ್ನುದರದೊಳು ಇಟ್ಟುಕೊಂಬೆನೋ ಹೇಜಿಷ್ಟು ಸಕನೇ ಕೃಷ್ಣ. ಭ್ರಷ್ಟನೆಂತೆಂದು ದೂರದೃಷ್ಟಿಲಿ ನೋಡಿದರೆ ಬಿಟ್ಟುಕೊಡೋ ನಿನ್ನ ಭಕ್ತವತ್ಸಲ ಬಿರುದು. ಅಷ್ಟ ಸಂಪತ್ತು ಮತ್ತಷ್ಟು ಕೊಡೋ ಎಂದು ಕಷ್ಟಪಡಿಸಿ ನಿನ್ನ ಕಾಡಿ ಬೇಡುವನಲ್ಲ. ಕಷ್ಟ ಸಂಸಾರವೆಂಬ ಸುಳಿಯೊಳಗೆ ನನ್ನ ಇಟ್ಟು ನೋಡುವುದು ನಿನಗೆಷ್ಟು ಸುಖವೋ ಕಾಣೆ. ಮೆಟ್ಟಿ ತುಳಿಯೋ ಬೆನ್ನಟ್ಟಿ ಬಹುದುರಿತವ ಕುಟ್ಟಿ ಬಿಸಾಡೋ ಅರಿಷ್ಟ ಸಂಸಾರ ಬೇರ. ಸೃಷ್ಟ್ಯಾದ್ಯಷ್ಟ ಕರ್ತ ಗೋಪಾಲ ವಿಠ್ಠಲರೇಯ ಸ್ಪಷ್ಟ ರೂಪವ ತೋರು ಮುಟ್ಟಿ ಭಜಿಸುವೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಿನ್ನನ್ನು ಹೆಂಗೆ ಸ್ತೋತ್ರ ಮಾಡಬೇಕಪ್ಪ ನಾನು? ಸೃಷ್ಟಿಗೊಡೆಯ ನೀನು, ಸೃಷ್ಟಿಯೇ ಒಡೆಯ. ಅಂದರೆ ಈ ಸೃಷ್ಟಿಯ ಕರ್ತೃತ್ವ ಅನ್ನೋದು, ಸೃಷ್ಟಿ ಮಾಡುವ ಶಕ್ತಿ ನಿನಗೊಬ್ಬನಿಗೆ ಇರೋದು. ಇಷ್ಟೆಲ್ಲ ಹೇಳ್ತೀನಲ್ಲ, ಇಷ್ಟೆಲ್ಲ ನಿನ್ನನ್ನು ಸ್ತೋತ್ರ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಆದರೆ ದೃಷ್ಟಿ ಎಂದೆನ್ನ ಕಡೆಗೆ ನೋಡಾಲೊಲ್ಲಿ. ಆದರೂ ನನ್ನ ಕಡೆ ನೀನು ನೋಡೋದೇ ಇಲ್ಲಲ್ಲಪ್ಪ. ಅಷ್ಟು ಸೌಭಾಗ್ಯವೆಂಬೋ ಎಷ್ಟು ಮದುವೋ ನಿನಗೆ, ಯಾಕೆ ನನ್ನ ಕಡೆ ನೋಡಲ್ಲ? ನಿನಗಷ್ಟು ಅಹಂಕಾರವ? ಎಂಥ ಅಹಂಕಾರ! ಅಷ್ಟ ಸೌಭಾಗ್ಯ, ಅಷ್ಟ ಸೌಭಾಗ್ಯ ಅಂದರೆ ಅಷ್ಟ ಕರ್ತೃತ್ವಗಳು, ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ 8 ನಾನೇ ಮಾಡೋದು ಅನ್ನೋ ಅಹಂಕಾರವ ನಿನಗೆ? ಸೊಟ್ಟದರ್ಹಿ ಮೊಗವಟ್ಟವೇರುತ್ತಲಿದೆ, ಮುಖವನ್ನು ಸೊಟ್ಟ ಮಾಡಿ ನಿನ್ನ ಅಹಂಕಾರವನ್ನು ಪ್ರದರ್ಶನ ಮಾಡ್ತೀಯನಪ್ಪ. ಎಷ್ಟಿಲ್ಲವೆಂದು ಕಣ್ಣು ಬಿಟ್ಟು ರಂಜುವನಲ್ಲ ಅಂದರೆ ಭಗವಂತನ ಅನೇಕ ರೂಪಗಳನ್ನು ಇಲ್ಲಿ ಚಿಂತನೆ ಮಾಡಿ ನೀವು. ಮೋರೆ ತಿರುಗಿದ ವರಾಹ ರೂಪ ಇರ್ಬೋದು, ಕಣ್ಣು ಬಿಟ್ಟು ಹೆದರಿಸುವ ನರಸಿಂಹ ರೂಪ ಇರ್ಬೋದು. ಈ ರೀತಿಯಲ್ಲಿ ನನ್ನನ್ನು ಹೆದರಿಸ್ತೀಯಾ? ಆದರೆ ನಾ ಹೆದರೋದಿಲ್ಲ, ಯಾಕೆಂದರೆ ನಾನು ನಿನ್ನ ಭಕ್ತ. ಗಟ್ಟಿ ಭಕುತಿ ಪಾಶದಿ ಕಟ್ಟಿ ನಿನ್ನ ಉದರದಳು ಇಟ್ಟುಕೊಂಬೆನೋ. ನಿನ್ನನ್ನು ಗಟ್ಟಿ ಭಕುತಿ ಪಾಶದಲ್ಲಿ ಇಟ್ಟುಕೊಂಡು ನಿನ್ನನ್ನು ನನ್ನ ಉದರದಲ್ಲೇ ಇಟ್ಟುಕೊಂಡಿದ್ದೇನೆ ಸ್ವಾಮಿ. ನೀ ಎಷ್ಟು ಹೆದರಿಸಿದರೂ ನಾನು ನಿನಗೆ ಹೆದರೋನಲ್ಲ, ಯಾಕೆಂದರೆ ನಿನ್ನನ್ನು ನನ್ನ ಭಕ್ತಿ ಪಾಶದಲ್ಲಿ ಕಟ್ಟಿ ಹಾಕಿದ್ದೇನೆ.
ನಾನು ನಿನಗೆ ಹೆದರೋನಲ್ಲ, ಏಕೆಂದರೆ ನಿನ್ನನ್ನು ಭಕ್ತಿ ಪಾಶದಿಂದ ಕಟ್ಟಿ ನನ್ನ ಹತ್ರ ಇಟ್ಟಿಕೊಂಡಿದ್ದೇನೆ. ಹಾಗಾಗಿ ನಿನ್ನ ಭಕ್ತನಾದ ನಾನು ನಿನ್ನ ಯಾವ ರೂಪಕ್ಕೂ ಹೆದರುವವನಲ್ಲ ಸ್ವಾಮಿ. ಹೇ ಜಿಷ್ಣು ಸಖನೇ, ಹೇ ಇಂದ್ರನ ಅರ್ಜುನನ ಸಖನೇ, ಮಿತ್ರನೇ ಅಂದ್ರೇನು, ಎಲ್ಲ ಇಂದ್ರಿಯಗಳ ಒಡೆಯನೇ, ಭ್ರಷ್ಟನೆಂತೆಂದು ದೂರದೃಷ್ಟಿಲಿ ನೋಡಿದರೆ ಬಿಟ್ಟು ಕೊಡೋ ನಿನ್ನ ಭಕ್ತ ವತ್ಸಲ ಬಿರುದು. ನಾನು ಭ್ರಷ್ಟ, ನಾನು ಪತಿತ ಅಂತ ನೀನು ನನ್ನನ್ನು ದೂರದೃಷ್ಟಿಯಿಂದ ನೋಡ್ತೀಯ, ಆದರೆ ನಿನ್ನನ್ನು ಭಕ್ತವತ್ಸಲ ಅಂತ ಹೇಗೆ ಕರಿಬೇಕಪ್ಪ? ಆ ಬಿರುದನ್ನು ನೀನು ಬಿಡಬೇಕಾಗತ್ತೆ. ಅಷ್ಟ ಸಂಪತ್ತು ಮತ್ತಷ್ಟು ಕೊಡೋ ಎಂದು ಕಷ್ಟಪಡಿಸಿ ನಿನ್ನ ಕಾಡಿ ಬೇಡುವುದಲ್ಲ. ನಾನು ಇನ್ನೇನು ಕೇಳ್ತಿದ್ದೀನಪ್ಪ? ಈ ಲೌಕಿಕವಾದ ಸಂಪತ್ತನ್ನು ಕೊಡು ಅಂತ ಕೇಳ್ತಾ ಇದ್ದೀನೋ? ಅದನ್ನು ಕೊಡು, ಇದನ್ನು ಕೊಡು, ಮನೆ ಕೊಡು, ಮಡದಿ ಕೊಡು, ಮಕ್ಕಳನ್ನು ಕೊಡು, ಹೀಗೆ ಇಂಥ ಸಂಪತ್ತಿನ ಲೌಕಿಕವಾದ ಆಸೆಗಳನ್ನು ನಿನ್ನ ಹತ್ರ ಕೇಳ್ತಾ ಇದ್ದೀನ? ಕಷ್ಟ ಸಂಸಾರವೆಂಬ ಸುಳಿಯೊಳಗೆ ನನ್ನ ಇಟ್ಟು ನೋಡುವುದು ನಿನಗೆಷ್ಟು ಸುಖವೋ ಕಾಣೆ. ಇಂತಹ ಸಂಸಾರದಲ್ಲಿ ನಮ್ಮನ್ನು ಇಟ್ಟು ನಾವು ಕಷ್ಟಪಡೋದನ್ನು ನೋಡೋದು ನಿನಗೇನು ಸುಖವೋ ನಂಗೆ ಗೊತ್ತಿಲ್ಲ ಸ್ವಾಮಿ. ಮೆಟ್ಟಿ ತುಳಿಯೋ ಬೆನ್ನಟ್ಟಿ ಬಹುದುರಿತವ, ಕುಟ್ಟಿ ಬಿಸಾಡೋ ಅರಿಷ್ಟ ಸಂಸಾರ ಬೇರ. ಇಲ್ಲ ಇಲ್ಲ, ನೀ ಹೇಳ್ತೀಯ ನಾನೇನಿಟ್ಟಿದ್ದಲ್ಲ, ನಿನ್ನ ಅಜ್ಞಾನ ಕಾಮಕರ್ಮಗಳೇ ನಿನ್ನನ್ನು ಬಂಧಿಸಿದ ಸಂಸಾರದಲ್ಲಿ ಅಂತ ಹೇಳ್ತೀಯ. ಹಾಗಾದರೆ ಮೆಟ್ಟಿ ತುಳಿಯೋ ಬೆನ್ನಟ್ಟಿ ಬಹು ದುರಿತವ, ಅಂತಹ ನನ್ನ ಈ ಸಂಸಾರಕ್ಕೆ ಕಾರಣವಾದ ಎಲ್ಲ ದುರಿತಗಳನ್ನು ಮೆಟ್ಟಿ ತುಳಿಯಪ್ಪ. ಕುಟ್ಟಿ ಬಿಸಾಡೋ ಅರಿಷ್ಟ ಸಂಸಾರ ಬೇರ. ಈ ಕರ್ಮಗಳು ಏನಿದೆ, ದುಷ್ಕರ್ಮಗಳು ಏನು ಸಂಸಾರಕ್ಕೆ ಬೇರಿನಂತೆ ಕಾರಣವಾಗಿವೆ, ಅದನ್ನು ಕುಟ್ಟಿ ಅರೆದು ಬಿಸಾಡು. ಸೃಷ್ಟ್ಯಾದ್ಯಷ್ಟಕರ್ತ ಗೋಪಾಲ ವಿಠ್ಠಲರೇಯ ಸ್ಪಷ್ಟ ರೂಪವ ತೋರು ಮುಟ್ಟಿ ಭಜಿಸುವೆ. ಯಾಕೆ ನಿನ್ನನ್ನು ಇಷ್ಟೆಲ್ಲ ಕೇಳ್ತಾ ಇದ್ದೇನೆ? ಮೊದಲೇ ಇಲ್ಲಿ ಸೂಚನೆ ಕೊಟ್ಟಿದ್ರು, ಅಷ್ಟ ಸೌಭಾಗ್ಯವಂತ ಅಂದರೆ ಸೃಷ್ಟ್ಯಾದ್ಯಷ್ಟಕರ್ತ ನೀನು, ಎಲ್ಲವೂ ನಿನ್ನ ಅಧೀನವೇ. ನನ್ನನ್ನು ಸೃಷ್ಟಿಗೆ ತಂದವು ನೀನು, ನನ್ನನ್ನು ನಿಯಮನ ಮಾಡೋವು ನೀನು, ನನಗೆ ಜ್ಞಾನವನ್ನು ಕೊಡೋವು ನೀನು, ಅಜ್ಞಾನ ಕೊಡೋವು ನೀನು, ಈ ಬಂಧನವನ್ನು ಕೊಡೋವನು ನೀನೆ, ಮೋಚಕನು ನೀನೆ. ಹಾಗಾಗಿ ನಿನ್ನಲ್ಲಿ ಕೇಳ್ತೇನೆ, ಸ್ಪಷ್ಟ ರೂಪವ ತೋರೋ, ನಿನ್ನ ಸ್ಪಷ್ಟ ರೂಪದ ಒಂದು ಅನುಭವವನ್ನು ನನಗೆ ತಂದುಕೊಟ್ಟು ನನ್ನನ್ನು ಉದ್ಧಾರ ಮಾಡಪ್ಪ, ನಿನ್ನನ್ನು ಭಜಿಸುವ ಶಕ್ತಿಯನ್ನು ನೀನೇ ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ದಾಸರು. ಈಗ ಸ್ತೋತ್ರ ಸುಳಾದಿಯ 2ನೇ ನುಡಿಯನ್ನು ಚಿಂತನೆ ಮಾಡೋಣ. ಅಂದರೆ ಒಬ್ಬ ಭಗವಂತನ ಪ್ರಾರ್ಥನೆಯ ಬಗೆ, ಭಗವಂತನಲ್ಲಿ ಭಕ್ತನ ಪ್ರಾರ್ಥನೆಯ ಬಗೆ ಅನ್ನೋದು ಹೇಗಿರಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾರೆ. ಒಮ್ಮೆ ಅವನನ್ನು ನಾವು ಬೇಡಿಕೊಳ್ಳಬೇಕು, ಒಮ್ಮೆ ಅವನ ಜೊತೆ ಸಖ್ಯದಿಂದ ಮಾತನಾಡಬೇಕು, ಒಮ್ಮೆ ನಮ್ಮ ಕಷ್ಟಗಳನ್ನು ಆತ್ಮೀಯನಂತೆ ಅವನಲ್ಲಿ ತೋಡಿಕೊಳ್ಳಬೇಕು, ಕೊನೆಯಲ್ಲಿ ಅವನಿಗೆ ಶರಣಾಗಿ ನೀನೇ ನಮ್ಮನ್ನು ಇದರಿಂದ ದಾರಿಗಾಣಿಸು, ನಮಗೆ ಬಂದಿರೋ ತೊಂದರೆಯನ್ನು ನೀನೇ ಪರಿಹರಿಸು ಅಂತ ಅವನಲ್ಲಿ ಶರಣಾಗಬೇಕು. ಹೀಗೆ ಎಲ್ಲ ವಿಧದಲ್ಲೂ ಒಬ್ಬ ಭಕ್ತ ಭಗವಂತನೊಡನೆ ಬೇಡಿದರೆ ಎನ್ನೊಡೆಯನ ಬೇಡುವೆ ಅಲ್ಲವಾ, ಅದನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಈಗ 2ನೇ ನುಡಿಯಲ್ಲಿ ಅನೇಕ ಭಕ್ತರ ದೃಷ್ಟಾಂತವನ್ನು ಕೊಟ್ಟು ಭಗವಂತ ಇವೆಲ್ಲವನ್ನೂ ಮಾಡೋಕ್ಕೆ ಸಮರ್ಥ ಅಂತ ನಮಗೆ ತೋರಿಸ್ಕೊಡ್ತಾರೆ. ಭಕುತರಿಗಾಗಿ ನೀ ಜಗವ ಪುಟ್ಟಿಸಿದೆಯಯ್ಯ, ಭಕುತರಿಗಾಗಿ ನೀ ಅವತಾರ ಮಾಡಿದೆಯಯ್ಯ, ಭಕುತರು ನಿನ್ನನ್ನು ಭಜಿಸದಿದ್ದರೆ ದೇವ ಸಕಲ ಲೋಕರು ನಿನ್ನ ಅರಿಯುವಾರೆಂತೋ, ಮುಕುತಿದಾಯಕ ಮೂಲ ದೈವನೆಂತೆಂಬುದು ಸಕಲ ಲೋಕಕ್ಕೆ ಕರಿರಾಜ ತೋರಿಸಿದನು, ಉಕುತಿಗಳಿಂದ ತುತಿಸಲು ಎಬಾಹೋದೆ, ಪ್ರಕಟ ಮಾಡಿದಳಯ್ಯ ಶಕುತಳು ದ್ರೌಪದಿ, ಸಕಲರಲ್ಲಿ ನೀನು ವ್ಯಾಪಕನೆಂಬುದು ಭಕುತ ಪ್ರಹ್ಲಾದನು ಇರವ ತೋರಿಸಿದನು, ಭಕುತರಿಂದಲಿ ನೀನು ಭಕುತರಾಧೀನ ದೇವ, ವಿಖನಸಾಪತಿ ನಮ್ಮ ಗೋಪಾಲ ವಿಠ್ಠಲರೇಯ, ಭಕುತರ ಮುಂದೆ ನಿನ್ನ ಯುಕುತಿ ನಡೆಯದೋ ದೇವ. ಈ ಸೃಷ್ಟ್ಯಾದಿ ಅಷ್ಟಕರ್ತಗಳನ್ನು ಭಗವಂತ ಕರ್ತೃತ್ವವನ್ನು ಮಾಡ್ತಾನೆ ಅಂತಾಯಿತು. ಯಾಕೆ ಮಾಡ್ತಾನೆ ಹಾಗಾದರೆ? ಅವನಿಗಾಗಲ್ಲ, ಅವನಿಗೇನೂ ಆಗಬೇಕಾದ್ದಿಲ್ಲ. ಯಾಕೆಂದರೆ ಅವನು ಸ್ವರತ ಸುಖಮಯ, ಅವನಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಮತ್ತು ಯಾರಿಗಾಗಿ? ಭಕ್ತರಿಗಾಗಿ, ನಮ್ಮಂಥ ಭಕ್ತರ ಉದ್ಧಾರಕ್ಕಾಗೇ ಮಾಡ್ತಾನೆ. ಅದನ್ನು ಇಲ್ಲಿ ಹೇಳ್ತಾರೆ, ಭಕುತರಿಗಾಗಿ ನೀ ಜಗವ ಪುಟ್ಟಿಸಿದೆಯಯ್ಯ. ಇದಕ್ಕೆ ಸೂತ್ರವೂ ಇದೆ, ವೇದವ್ಯಾಸರೇ ಹೇಳಿದ್ದಾರೆ ಸೂತ್ರದಲ್ಲಿ, ನ ಪ್ರಯೋಜನತ್ವಾತ್ ಅಂದರೆ ತನ್ನ ಪ್ರಯೋಜನಕ್ಕಾಗಲ್ಲ ಈ ಸೃಷ್ಟ್ಯಾದಿ ಕಾರ್ಯಗಳು ಭಗವಂತನದ್ದು, ಅದು ಭಕ್ತರ ಮೇಲಿನ ಕರುಣೆಯಿಂದ ಜೀವರನ್ನು ಅವರ ಅನಾದಿ ಕರ್ಮ ಬಂಧನದಿಂದ ಬಿಡುಗಡೆಗೊಳಿಸಿ ಅವರ ಸ್ವರೂಪವನ್ನು ಅವರಿಗೆ ತಿಳಿಸಿಕೊಡುವ ಕಾರಣ ಇಷ್ಟೆಲ್ಲ ಭಗವಂತ ಮಾಡ್ತಿರೋದು. ಹೌದು, ಅದನ್ನು ಹೇಗೆ ತಿಳಿಯೋದು? ಅದನ್ನು ತಿಳಿಯೋದು ಮತ್ತು ಭಕ್ತರ
ಕ್ರಿಯೆಯಿಂದನೇ ಅಂತ ದೇವರನ್ನು ಇಲ್ಲಿ ದಾಸರು ಅತ್ಯಂತ ಪ್ರೀತಿಯಿಂದ ತೋರಿಸಿಕೊಡ್ತಾರೆ. ಭಕುತರಿಗಾಗಿ ನೀ ಜಗವ ಪುಟ್ಟಿಸಿದೆಯಯ್ಯ, ಭಕುತರಿಗಾಗಿ ನೀ ಅವತಾರ ಮಾಡಿದೆಯಯ್ಯ. ಭಗವಂತ ಎಂದಾರು ಹುಟ್ಟುತ್ತಾನ? ಅವನಿಗೆ ಹುಟ್ಟು ಸಾವುಗಳಿದೆಯಾ? ಇಲ್ಲ. ಆದರೂ ಈ ಭೂಮಿಗೆ ಬರುತ್ತಾನೆ, ಅವತರಿಸುತ್ತಾನೆ, ಮೇಲಿಂದ ಕೆಳಗಿಳಿದು ಬರ್ತಾನೆ. ಯಾಕೆ ಅಂದರೆ ಭಕುತರಿಗಾಗಿ ಅಲ್ಲವೇ? ಈಗ ಭಗವಂತ ಸರ್ವಶಕ್ತ ಆದಮೇಲೆ ನಮಗೆ ಪ್ರಶ್ನೆ ಬರುತ್ತೆ ಅಲ್ವಾ, ಹಾಗಾದರೆ ದೇವರು ಯಾಕೆ ಇಷ್ಟೆಲ್ಲ ಮಾಡಬೇಕು? ಹಿಂದೆ ದಾಸರೇ ಹೇಳಿದ್ದಂಗೆ ನಮ್ಮನ್ನು ಈ ಸಂಸಾರದಲ್ಲಿ ತಂದು ನಮ್ಮನ್ನು ಇಲ್ಲಿ ಬಂಧಿಸಿ ಇಲ್ಲಿಯ ಕಾಮಕರ್ಮಗಳಿಗೆ ಈಡು ಮಾಡಿ ನಾವು ಯಾತಕ್ಕಾಗಿ ಬಂದಿದ್ದೇವೆ ಅನ್ನೋದನ್ನೇ ಮರೆಸಿ ಸಂಸಾರದಲ್ಲಿ ಮುಳುಗಿಸಿ ಇಷ್ಟೆಲ್ಲ ಯಾಕೆ ಮಾಡಬೇಕು? ಇವನು ಸಜ್ಜೀವ, ಇವನನ್ನು ಉದ್ಧಾರ ಮಾಡ್ತೀನಿ ಅಂತ ದೇವರು ತಾನಾಗೇ ನಮಗೆ ಮೋಕ್ಷವನ್ನು ಕೊಟ್ಟು ಬಿಡಬಾರ್ದಾ ಅನ್ನೋದು ಸಹಜವಾಗಿ ಎಲ್ಲರಿಗೂ ಬರುವ ಪ್ರಶ್ನೆ. ಆದರೆ ಹಾಗಲ್ಲ, ಭಗವಂತ ಅದನ್ನು ನೇರವಾಗಿ ಮಾಡೋದಿಲ್ಲ. ಜೀವ ತಾನೇ ವಿಕಾಸ ಹೊಂದಿ ತನ್ನ ದೋಷಗಳನ್ನು ಮಿತಿಗಳನ್ನು ಕಳೆದುಕೊಂಡು ತನ್ನ ಸ್ವರೂಪವನ್ನು ತಿಳ್ಕೋಬೇಕು ಅನ್ನೋದೇ ಭಗವಂತನ ಸತ್ಸಂಕಲ್ಪ. ಆದರೆ ಅದಕ್ಕಾಗಿ ಅವನು ಅನುಕೂಲ ಮಾಡಿಕೊಡ್ತಾನೆ. ಹೇಗೆ? ಈ ಭೂಮಿಯಲ್ಲಿ ಅವತರಿಸಿ ಅವನ ಕಾರ್ಯಗಳಿಂದ ನಮಗೆ ಪದೇ ಪದೇ ಅವನ ಸರ್ವ ಕರ್ತೃತ್ವವನ್ನು, ಅವನ ಸರ್ವಶಕ್ತಿಯನ್ನು ತನ್ನ ಅನೇಕ ರೂಪಗಳಿಂದ ತೋರಿಸಿಕೊಡ್ತಾನೆ. ಅದನ್ನು ಧ್ಯಾನದಲ್ಲಿ ನಾವು ಚಿಂತನೆ ಮಾಡಿ ಅವನ ಸಾಮೀಪ್ಯವನ್ನು ಹೊಂದಬೇಕು ಅನ್ನೋದು ಭಗವಂತನ ಇಚ್ಛೆ. ಅದನ್ನೇ ಸೂತ್ರ ಹೇಳುತ್ತೆ, ಆಧ್ಯಾನಾಯ ಪ್ರಯೋಜನ ಭಾವಾತ್. ತನ್ನ ಅನುಕೂಲಕ್ಕಾಗಲ್ಲ, ಸಾಧಕರ ಧ್ಯಾನಕ್ಕಾಗಿ, ಸಾಧಕರಿಗೆ ವಿಷಯನಾಗಲಿಕ್ಕಾಗಿ, ಸಾಧಕರು ಭಗವಂತನ ಗುಣಗಳ ಅನುಸಂಧಾನ ಮಾಡಿ ತನ್ನ ಯೋಗ್ಯತೆಯಂತೆ ತನ್ನಲ್ಲಿ ಆ ಗುಣಗಳನ್ನು ಕಂಡುಕೊಳ್ಳಿಕ್ಕೆ ಸಹಾಯ ಆಗಲಿಕ್ಕಾಗಿ ಭಗವಂತ ಇಷ್ಟೆಲ್ಲ ಅವತಾರಾದಿ ಕಾರ್ಯಗಳನ್ನು ಮಾಡ್ತಾನೆ ಅಂತ. ಹಾಗಾಗಿ ಭಕುತರಿಗಾಗಿ ನೀ ಅವತಾರ ಮಾಡಿದೆಯಯ್ಯ. ಭಕುತರು ನಿನ್ನನ್ನು ಭಜಿಸದಿದ್ದರೆ ದೇವ ಸಕಲ ಲೋಕರು ನಿನ್ನ ಅರಿವರೆಂತೋ. ಹಾಗಾದರೆ ಭಕ್ತರು ಕೂಡ ಸಾಮಾನ್ಯರಲ್ಲ. ದೊಡ್ಡ ದೊಡ್ಡ ಭಕ್ತರು ಏನು ಮಾಡ್ತಾರೆ ಅಂದರೆ ಬರೀ ತಮ್ಮ ಉದ್ಧಾರವನ್ನಲ್ಲ, ತಾವು ಭಗವಂತನನ್ನು ಸ್ತೋತ್ರ ಮಾಡಿ ಭಜಿಸಿ ತನ್ಮೂಲಕ ಅನೇಕ ಸಾಧಕ ಜೀವರಿಗೆ ಭಗವಂತನ ಮಹಿಮೆಯನ್ನು ತಿಳಿಸುವ ಕೆಲಸ ಮಾಡ್ತಾರೆ. ಗೋಪಾಲದಾಸರು ಈಗ ನಮಗೆ ಅದನ್ನೇ ತೋರಿಸಿಕೊಡ್ತಾ ಇರೋದು. ಭಕುತರು ನಿನ್ನನ್ನು ಭಜಿಸದಿದ್ದರೆ ದೇವ, ಇಲ್ಲಿ ದೇವರನ್ನು ಅವರು ಕೇಳ್ತಾರೆ. ಭಕುತರು ನಿನ್ನ ಈ ಗುಣಗಳನ್ನು ಪ್ರದರ್ಶನ ಮಾಡದೇ ಇದ್ದರೆ ಎಲ್ಲರಿಗೂ ನಿನ್ನ ಈ ಕ್ರಿಯೆಗಳ ಮಹತ್ವ ಹೇಗೆ ತಿಳಿತಿತ್ತಪ್ಪ? ನೀನೇ ಸೃಷ್ಟಿಕರ್ತ, ನೀನೇ ಪಾಲಕ, ನೀನೇ ಸಂಹಾರ ಮಾಡುವವನು, ನೀನೇ ಮೋಕ್ಷ ಕೊಡುವವನು. ಇದನ್ನು ಭಕ್ತರೇ ತಾನೇ ತಿಳಿಸಿಕೊಡಬೇಕು. ಹೇಗೆ ಅಂತ ಉದಾಹರಣೆಗಳನ್ನು ಕೊಡ್ತಾರೆ. ಮುಕುತಿದಾಯಕ ಮೂಲ ದೈವನೆಂತೆಂಬುದು ಸಕಲ ಲೋಕಕ್ಕೆ ಕರಿರಾಜ ತೋರಿಸಿದನು. ನೀನೇ ಮೋಕ್ಷಪ್ರದ ಅಂತ ಒಂದು ಆನೆ, ಒಬ್ಬ ಕರಿರಾಯ, ನೀನು ಎಲ್ಲ ಮೋಕ್ಷವನ್ನು ಕೊಡ್ತೀ, ನಮ್ಮನ್ನು ಈ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡ್ತೀ ಅಂತ ತೋರಿಸಿಕೊಟ್ಟ. ಇನ್ನು ಉಕುತಿಗಳಿಂದ ತುತಿಸಲು ಬಾಹೋದೆ ಪ್ರಕಟ ಮಾಡಿದಳಯ್ಯ ಶಕುತಳು ದ್ರೌಪದಿ. ದ್ರೌಪದಿ ದೇವಿ, ನೀನು ಆಪ್ತ ರಕ್ಷಕ, ಅನಾಥ ಬಂಧು, ನೀನು ಎಂದಿಗೂ ನಮ್ಮ ಕಷ್ಟಕ್ಕೆ ಒದಗುವವನು, ನಮ್ಮನ್ನು ಉದ್ಧರಿಸುವವನು ನೀನೇ ಅನ್ನೋದನ್ನು ತನ್ನ ಜೀವನದಲ್ಲಿ ತೋರಿಸ್ಕೊಟ್ಲು. ಎಂತಹ ಸರ್ವಶಕ್ತರಾದ ಇಡೀ ಜಗನ್ಮಾನ್ಯರಾದ ಪತಿಗಳಿದ್ದರೂ ನನ್ನನ್ನು ರಕ್ಷಣೆ ಮಾಡಿದವನು ಭಗವಂತನೇ, ನನ್ನ ಕಷ್ಟಕಾಲದಲ್ಲಿ ಒದಗಿದವನು ಅವನೇ ಅಂತ ದ್ರೌಪದಿ ತೋರಿಸಿಕೊಟ್ಟಳು. ಸಕಲರಲ್ಲಿ ನೀನು ವ್ಯಾಪಕನೆಂಬುದು ಭಕುತ ಪ್ರಹ್ಲಾದನು ಇರವ ತೋರಿಸಿದನು. ಪ್ರಹ್ಲಾದ, ನೀನು ಸರ್ವತ್ರ ವ್ಯಾಪ್ತ ಅನ್ನೋ ದೊಡ್ಡ ತತ್ವವನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟ. ಭಕುತರಿಂದಲೇ ನೀನು, ಹಾಗಾಗಿ ಭಕುತರಿಂದಲೇ ನೀನಪ್ಪ, ಭಕುತರೇ ನಿನ್ನನ್ನು ಈ ಜಗತ್ತಿಗೆ ತಿಳಿಸಿಕೊಡುವವರು. ಭಕುತರಾಧೀನ ದೇವ, ನೀನು ಭಕ್ತರಿಗೆ ಅಧೀನ. ಇಡೀ ಜಗತ್ತೇ ನಿನ್ನ ಅಧೀನ ಇರ್ಬೋದು, ಆದರೆ ನೀನು ಭಕ್ತರ ಅಧೀನ. ನೀನೇ ಹೇಳ್ಕೊಂಡಿದ್ದಿ, ಭಕ್ತರಿಗೆ ನಾನು ಅತ್ಯಂತ ಪ್ರೀತಿ ಪಾತ್ರ ಅನ್ನೋದನ್ನು. ವಿಕಲಸಾಪತಿ ನಮ್ಮ ಗೋಪಾಲ ವಿಠಲರೇಯ, ಭಕುತರ ಮುಂದೆ ನಿನ್ನ ಯುಕುತಿ ನಡೆಯದೋ ದೇವ. ಹಾಗಾಗಿ ವಿಕನಸಪತಿ, ಎಲ್ಲ ದೇವತೆಗಳ ಒಡೆಯ ನೀನು ಗೋಪಾಲ ವಿಠಲ. ಭಕುತರ ಮುಂದೆ ನಿನ್ನ ಯುಕುತಿ ನಡೆಯದೋ ದೇವ. ಹಾಗಾಗಿ ನೀನು ಪಾಪಿ, ನಿನ್ನಲ್ಲಿ ದೋಷಗಳಿವೆ ಅಂತ ಯುಕುತಿಯಿಂದ ಅದಕ್ಕೆ ನಾನು ನಿನಗೆ ದೊರೆಯೋದಿಲ್ಲ ಅಂತ ಹೇಳಬೇಡ. ನಾವು ಎಷ್ಟೇ ದುರಿತ ಉಳ್ಳವರಾದರೂ ನಿನ್ನ ಭಕ್ತರೇ ನಿನ್ನನ್ನು ಈ ಲೋಕದಲ್ಲಿ ಪ್ರಕಾಶಪಡಿಸುವವರು. ಹಾಗಾಗಿ ದಯಮಾಡಿ ನನ್ನನ್ನು
ನನ್ನ ಮೇಲೆ ನಿನ್ನ ಅನುಗ್ರಹ ದೃಷ್ಟಿಯನ್ನು ತೋರು, ಉದ್ಧಾರ ಮಾಡು ಅಂತ ಈ ರೀತಿಯಲ್ಲಿ ಭಗವಂತನ ಜೊತೆಗೆ ಒಂದು ರೀತಿಯಲ್ಲಿ ಚಾಲೆಂಜ್ ಮಾಡ್ತಾ, ನಾವಿಲ್ಲದೆ ಆದರೆ ನೀನು ಇರ್ತಿದ್ದೇನಪ್ಪ ಎಂದು ಕೇಳುವಷ್ಟು ಸಲಿಗೆಯಿಂದ ದೇವರನ್ನು ಇಲ್ಲಿ ಕಟ್ಟಿ ಹಾಕ್ತಾರೆ ಗೋಪಾಲದಾಸರು. ಇನ್ನು ಮೂರನೆಯದರಲ್ಲಿ ಇಷ್ಟೇ ಸಾಧ್ಯ ಇಲ್ಲ. ಎಲ್ಲ ಭಕ್ತರು ನಿನ್ನನ್ನು ಸ್ತೋತ್ರ ಮಾಡ್ತಾರೆ, ಆದರೆ ಪಾಮರರಾದ ನಮ್ಮಂಥವ್ರು ಏನು ಮಾಡಬೇಕು ಅಂದರೆ ಒಳಗೆ ಹೋಗಬೇಕು. ಭಗವಂತನನ್ನು ಹೊರ ರೂಪಗಳಿಂದ, ಅವತಾರ ರೂಪಗಳಿಂದ ಎಷ್ಟೇ ಚಿಂತನೆ ಮಾಡಿದರೂ ಕೂಡ ಅವನನ್ನು ಮನಸ್ಸಿನೊಳಗೆ ತಂದುಕೊಂಡು ದೇಹದಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾ ಬಂದಾಗ ಒಳಗೆ ಭಗವಂತನನ್ನು ಕಾಣಲು ಪ್ರಯತ್ನ ಪಡಬೇಕಾದ್ದು ಭಕ್ತರ ಕರ್ತವ್ಯ. ಅದನ್ನು ಈ ಮೂರನೆಯ ಸೊಲ್ಲಿನಲ್ಲಿ ದಾಸರು ತೋರಿಸಿಕೊಡ್ತಾರೆ. ಶೃಂಗಾರ ಗದ್ದಿಗೆ ಬಂಗಾರಾಭರಣಿಟ್ಟು ರಂಗವಲಿಯೋ ಎಂದು ಅಂಗೀಕರಿಸಲರಿಯೇ ಮಂಗಳಾಮೂರುತಿ ಮನವೇ ಕುಳ್ಳಿರೋ ಪೀಠ ಗಂಗಾಜನಕನೆಂದೆನಿಸಿ ಕೊಂಬೋದೆ ಸ್ನಾನ ಅಂಗನೇ ದ್ರೌಪದಿ ಅಭಿಮಾನ ರಕ್ಷಕ ಶೃಂಗಾರ ಬಿರಿದು ವಸನಗಳು ನಿನಗೀವೆ ಅಂಗವೇ ಕೊರಡು ಶ್ರೀಗಂಧ ತೆಯ್ದಿಡುವೆನೋ ಕಂಗಳೆರಡು ದೀಪ ಕರ ಉಭಯ ಚಾಮರ ಅಂಗದೊಳಿದ್ದಷ್ಟು ಕಮಲವೇ ಕುಸುಮವು ಹಿಂಗದೆನ್ನೆಯ ಕಿಂಚಿತ್ ಭಕುತಿಯೇ ನೈವೇದ್ಯ ರಂಗ ದಿನ ದಿನ ಮಾಡುವ ಕರ್ಮವೇ ಕಪ್ಪ ತುರಂಗ ಮಹಿಮ ಜಠರಾಗ್ನಿ ಆರತಿ ತುರಂಗವದನ ಸರ್ವಾಂಗ ಸಮರ್ಪಿಸಿ ಕರಂಗಳ ಮುಗಿವೆ ಎನ್ನಂತರಂಗದಿ ನಿಲ್ಲೋ ಸ್ವಂಗಾಯನ ನಮ್ಮ ಗೋಪಾಲ ವಿಠ್ಠಲರೇಯ ಸಂಗವಿಡಿಸೋ ನಿನ್ನ ಡಿಂಗರಿಗರೊಡನೆ. ಏನು ಮಾಡಬೇಕು ಭಕ್ತ ಅನ್ನೋದನ್ನು ಮಾನಸ ಪೂಜೆ ಅಂತ ಹೇಳ್ತಾರೆ. ಇದನ್ನು ಭಗವಂತನನ್ನು ಮನಸ್ಸಿನಲ್ಲಿ ನಮ್ಮ ಅಂತರ್ಯಾಮಿಯಾಗಿ ಕಂಡು ಅಲ್ಲಿ ಅವನನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡ್ಬೋದು. ನಾವು ಹೊರಗಿನಿಂದ ಏನೇ ದ್ರವ್ಯಗಳನ್ನು ಕೊಟ್ಟು ದೇವರನ್ನು ಪ್ರೀತಿಪಡಿಸಬೇಕು ಅಂತ ಹೇಳಿಲ್ಲ. ಅವರೆಲ್ಲ ಹಾಗೆ ಮಾಡಿದರು, ಪರಮ ಸಮರ್ಥರಿದ್ದರು, ರಾಜಾದಿರಾಜರಿದ್ದರು. ಹಾಗಾದರೆ ನೀ ನನಗೇನು ಕೊಡ್ತೀಯ ಅಂತ ದೇವರು ಎಂದೂ ಕೇಳಲ್ಲ. ಅವನು ಕೇಳೋದು ಭಕ್ತಿಯನ್ನು ಮಾತ್ರ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ದೇವರು ಹೇಳಿದ್ದಾನೆ. ಹಾಗೆ ನಾವು ಮನಸ್ಸಿನಲ್ಲೇ ಎಲ್ಲವನ್ನೂ ಸಮರ್ಪಣೆ ಮಾಡಿ ದೇವರನ್ನು ಒಲಿಸ್ಕೊಳ್ಬೋದು. ಅದನ್ನು ಇಲ್ಲಿ ಹೇಳ್ತಾರೆ ದಾಸರು. ಹೌದಪ್ಪ, ನೀನು ಇಷ್ಟೆಲ್ಲ ದೊಡ್ಡವನು ಅಂತ ನಾನೇನು ನಿನಗೆ ಸಿಂಹಾಸನ ಕೊಟ್ಟು ಬಂಗಾರಾದಿ ಆಭರಣಗಳನ್ನು ಸಮರ್ಪಿಸಿ ನಿನ್ನನ್ನು ಸಂತೋಷಪಡಿಸಲಾರೆ. ಯಾಕೆಂದರೆ ನನ್ನದು ಅನ್ನೋದು ಇಲ್ಲಿ ಏನೂ ಇಲ್ಲ. ನೀನು ಕೊಟ್ಟಿದ್ದೆಲ್ಲ ನಿನ್ನದೇನೆ, ನನ್ನದು ಅನ್ನೋದು ಏನಿದೆ? ಈಶಾವಾಸ್ಯಂ ಇದಂ ಸರ್ವಂ. ಹಾಗಾಗಿ ನಿನ್ನನ್ನು ಒಲಿಸ್ಕೊಳ್ಳೋಕ್ಕೆ ನಾನು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಹೇಳೋ ಸಾಮರ್ಥ್ಯ ನನಗಿಲ್ಲ. ಆದರೆ ನನ್ನ ಮನಸ್ಸನ್ನೇ ನಿನಗಿತ್ತಿದ್ದೇನೆ ಸ್ವಾಮಿ. ರಂಗ ಒಲಿಯೋ ಎಂದು ಅಂಗೀಕರಿಸಲರಿಯ ನನ್ನ ದೊಡ್ಡ ದೊಡ್ಡ ವಸ್ತುಗಳನ್ನು ಸಮರ್ಪಣೆ ಮಾಡಿ ನಿನ್ನನ್ನು ಒಲಿಸ್ಕೋಬೋದು ಅನ್ನೋ ಭ್ರಮೆ ನನಗೇನಿಲ್ಲ ಸ್ವಾಮಿ. ಯಾಕೆಂದರೆ ರಂಗ ಅಂದರೆ ಪೀಠ. ನಿನಗೆ ಎಂತಹ ಪೀಠವನ್ನು ಕೊಡಬಲ್ಲೆ ನಾನು? ಮಂಗಳಾಮೂರುತಿ ಮನವೇ ಕುಳ್ಳಿರೋ ಪೀಠ. ನನ್ನ ಮನಸ್ಸೇ ನಿನಗೊಂದು ಪೀಠ. ನನ್ನ ಮನದಲ್ಲಿ ಬಂದು ಕೂಡು. ನಿನಗೆ ಸ್ನಾನ ಮಾಡಿಸ್ಬೇಕು, ಹೌದು, ಗಂಗಾದಿ ತೀರ್ಥಗಳನ್ನು ನಾನೇನು ತರಲಾರೆ. ಆದರೆ ನೀನು ಗಂಗಾಜನಕ, ನಿನ್ನ ಪಾದನಕದಿಂದ ಗಂಗೆ ಬಂದಳು ಅಂತ ಚಿಂತನೆ ಮಾಡ್ತೀನಿ. ಅದೇ ನಿನಗೆ ಸ್ನಾನ. ಅಂಗನೆಯ ದ್ರೌಪದಿ ಅಭಿಮಾನ ರಕ್ಷಕ ಶೃಂಗಾರ ಬಿರಿದು ವಸನಗಳು ನಿನಗೀವೆ. ನಿನಗೆ ವಸ್ತ್ರಗಳನ್ನು ಸಮರ್ಪಣೆ ಮಾಡಬೇಕು. ನಾನೇನು ವಸ್ತ್ರ ಕೊಡ್ಲಪ್ಪ? ನೀನೇ ದ್ರೌಪದಿಯ ಅಭಿಮಾನವನ್ನು ರಕ್ಷಣೆ ಮಾಡಿದ ಮಹಾಮಹಿಮಾ ಅಂತ ಚಿಂತನೆ ಮಾಡ್ತೀನಿ. ಅದೇ ನಾನು ನಿನಗೆ ಕೊಡುವ ಶೃಂಗಾರ ವಸ್ತ್ರಗಳು. ಅಂಗವೇ ಕೊರಡು ಶ್ರೀಗಂಧ ತೆಯ್ದಿಡುವೆನೋ. ನಿನಗೆ ಗಂಧ ಸಮರ್ಪಣೆ ಮಾಡಬೇಕು. ಏನು ಮಾಡಲಿ? ನನ್ನ ಅಂಗ ಏನು ಈ ನನ್ನ ಕಾಯ ಅನ್ನೋದು ದಿನನಿತ್ಯದ ಕಾರ್ಯದಲ್ಲಿ ತೊಡಗಿಕೊಂಡು ದೇಹ ಕ್ಲೇಶಗಳಾಗತ್ತೋ ತೇಯತ್ತೋ ಅದನ್ನೇ ಗಂಧದ ಕೊರಡು ನನ್ನ ಅಂಗವೇ ನನ್ನ ದೇಹವೇ ಅಂತ ತಿಳ್ಕೊಂಡು ಅದನ್ನೇ ನಿನಗೆ ಗಂಧವಾಗಿ ಸಮರ್ಪಣೆ ಮಾಡ್ತೇನೆ. ಸತ್ಕರ್ಮಗಳೇನು ನಡೆಯುತ್ತೆ, ಸಜ್ಜನರ ಸೇವೆ, ಭಗವದ್ಭಕ್ತರ ಸೇವೆ, ಭಗವಂತನಿಗೆ ಆಗಿ ನಾವು ದಿನನಿತ್ಯದಲ್ಲಿ ಮಾಡುವ ಅಲ್ಪ ಕಾರ್ಯವೂ ಕೂಡ ಭಗವಂತ ಗಂಧದಂತೆ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಅವನಿಗಾಗಿ ನಾವು ಕಾಲವನ್ನು ಮೀಸಲಿಡಬೇಕು ಅನ್ನೋ ಸೂಚನೆ ಇಲ್ಲಿ. ದಿನನಿತ್ಯದ ಕರ್ಮಗಳಂತೂ ಆಗ್ತಾನೇ ಇರುತ್ತೆ. ನಮಗೆ ಗೊತ್ತಿಲ್ಲದೇನೆ ಮನೋವಾಕ್ಕಾಯಗಳಿಂದ ಮಾಡಿದ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿತ್ತೆ ಅಂತ ದಾಸರು ಹೇಳೋ ಹಾಗೆ ಭಗವಂತನ ಸ್ಮರಣೆಯೊಂದಿಗೆ ಅವನಿಗಾಗಿ ನಾವು ಮೀಸಲಿಡುವ ಸಮಯ ಗಂಧವಾಗಿ ದೇವರಿಗೆ ಅರ್ಪಣೆ ಆಗುತ್ತೆ. ಕಂಗಳೆರಡೂ ದೀಪ, ನಮ್ಮ ಕಣ್ಣುಗಳೇ ಎರಡು ದೀಪ. ಕರ ಉಭಯ ಚಾಮರ, ಕೈಯಿಂದ ಮಾಡುವ ಕೈಂಕರ್ಯವೇ ಚಾಮರ ಸೇವೆ. ಅಂಗದೊಳಿದ್ದಷ್ಟು ಕಮಲವೇ ಕುಸುಮವು. ಏನು ಈ ದೇಹ ಅನ್ನೋದು ಅನೇಕ
ಶಕ್ತಿ ಸ್ಥಾನಗಳಿಂದ ತುಂಬಿದೆ. ನಾಡಿಗತ ಕಮಲಗಳು ಏನಿದ್ದಾವೆ, 7 ಕಮಲಗಳು ಸಹಸ್ರಾರ, ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಏನು 7 ಕಮಲಗಳು ವ್ಯಾಪಿಸಿವೆ ಸುಷುಮ್ನಾದಿ ನಾಡಿಗಳಲ್ಲಿ ಇದ್ದು ಭಗವಂತನ ಆವಾಸ ಸ್ಥಾನಗಳಾಗಿ ಇದ್ದಾವೆ. ಅವೇ ನಿನಗೆ ನಾನು ಅರ್ಪಿಸೋ ಪುಷ್ಪವಪ್ಪ. ಅಂದರೆ ಧ್ಯಾನದಲ್ಲಿ ತೊಡಗಬೇಕು ಅನ್ನೋದರ ಸೂಚನೆಯನ್ನು ಇಲ್ಲಿ ತೋರಿಸ್ಕೊಡ್ತಾರೆ. ಭಗವಂತನನ್ನು ಮನಸ್ಸಿನಿಗೆ ಆಹ್ವಾನಿಸಿ ದೇಹದಲ್ಲಿ ಹೃದಯದಲ್ಲಿ ಅವನನ್ನು ಕೂಡಿಸಿ ಧ್ಯಾನದಿಂದ ದೇಹ ಶುದ್ಧಿಯಿಂದ ಏನು ನಾವು ಅವನ ಉಪಾಸನೆ ಮಾಡ್ತೇವೆ ಅದು ಸಾಧಕನ ಅತ್ಯಂತ ಅವಶ್ಯ ಕರ್ತವ್ಯ. ಒಳಗೆ ಹೋಗಬೇಕು ಅನ್ನೋದನ್ನು ಈ ಸೊಲ್ಲಿನಲ್ಲಿ ಸೂಚನೆ ಮಾಡ್ತಾರೆ ದಾಸರು. ಒಟ್ಟಿನಲ್ಲಿ ನಾಡಿಗತ ಕಮಲಗಳು ಏನಿದೆ ಅದೆಲ್ಲದ ಒಂದು ಪ್ರಕ್ರಿಯೆ ಒಬ್ಬ ಸಾಧಕನಿಗೆ ಬೇಕು. ಯಾಕೆಂದರೆ ದೇಹ ದೃಢವಾಗಿರಬೇಕಾದ್ರೆ, ಮನಸ್ಸು ದೃಢವಾಗಿ ನಿಲ್ಲಬೇಕಾದ್ರೆ ದೇಹದಲ್ಲಿ ಯೋಗ ಸಾಧನ ಬೇಕು. ಆ ಕಿಂಚಿತ್ ಯೋಗ ಸಾಧನದಲ್ಲಿ ಒಳಗೆ ನಿಂತು ಆ ಕಮಲಗಳಲ್ಲಿ ಇದ್ದು ಆ ಶಕ್ತಿ ಸ್ಥಾನಗಳಲ್ಲಿ ಭಗವಂತನೇ ಇದ್ದು ನಮಗೆ ಧ್ಯಾನಕ್ಕೆ ಒದಗಿಸಿಕೊಡ್ತಾನೆ, ತನ್ನನ್ನು ತೋರಿಸಿಕೊಳ್ಳಕ್ಕೆ ಅಣುವಾಗ್ತಾನೆ ಅನ್ನೋದನ್ನು ಈ ಕಮಲಗಳ ಚಿಂತನೆಯಿಂದ ದಾಸರು ತಿಳಿಸಿದ್ದಾರೆ. ಹಿಂಗದನ್ನೆಯ ಕಿಂಚಿತ್ ಭಕುತಿಯೇ ನೈವೇದ್ಯ. ಇನ್ನು ನಿನಗೆ ನೈವೇದ್ಯ ಸಮರ್ಪಣೆ ಮಾಡಬೇಕು. ಏನು ನೈವೇದ್ಯ ಕೊಡಲಿಕ್ಕಾಗತ್ತೆ ನಾನು ನಿನಗೆ? ಯಾವ ಭಕ್ಷ್ಯಭೋಜ್ಯಗಳು ನಿನಗೇನು ಹೊಸತಲ್ಲ. ಆದರೆ ಏನು ಅಲ್ಪ ಭಕ್ತಿ ಈ ಜೀವನದಲ್ಲಿ ಯಾವುದೋ ಒಂದು ಕಾಲಕ್ಕೆ ನಿನ್ನ ಮಹಾತ್ಮೆ ತಿಳಿದು ನಿನ್ನ ಬಗ್ಗೆ ಏನು ಆದರ ಹುಟ್ಟತ್ತೆ, ಆ ಭಕ್ತಿಯೇ ನಿನಗೆ ನೈವೇದ್ಯ ಸ್ವಾಮಿ. ಇನ್ನು ರಂಗ ದಿನ ದಿನ ಮಾಡುವ ಕರ್ಮವೇ ಕಪ್ಪ. ನಿನಗೆ ಕಪ್ಪವನ್ನು ಕೊಡಬೇಕು. ಕಪ್ಪ ಯಾವುದು? ನಾವು ಮಾಡುವ ಕರ್ಮಗಳೇ ನಿನಗೆ ಕಪ್ಪ. ಆಚಾರ್ಯರೇ ಇದನ್ನು ಮಧ್ವಾಚಾರ್ಯರೇ ತಿಳಿಸಿದ್ದಾರೆ. ಕರ್ಮಾಖ್ಯ ಕರವನ್ಮಿತೆ ಅಂತ. ನಾವು ಭಗವಂತನಿಗೆ ಕೊಡುವ ಕರ ಅಂದರೆ ಟ್ಯಾಕ್ಸ್ ಏನಂದರೆ ಅದು ನಮ್ಮ ಸತ್ಕರ್ಮಗಳು. ನಾವು ಮಾಡುವ ಕರ್ಮಗಳೇ ಕಪ್ಪ. ಅದನ್ನೇ ಇಲ್ಲಿ ಅನುವಾದ ಮಾಡಿದ್ದಾರೆ ಗೋಪಾಲದಾಸರು. ನಾವು ದಿನದಿ ಮಾಡುವ ಕರ್ಮಗಳೇ ಕಪ್ಪ ಅಂತ. ನಾವು ಕೊಡುವ ಕರ ಟ್ಯಾಕ್ಸ್ ಕಪ್ಪ ಯಾವುದು ಭಗವಂತನಿಗೆ ಅಂದರೆ ದಿನನಿತ್ಯದಲ್ಲಿ ನಮ್ಮ ಅಂತಃಕರಣ ಶುದ್ಧಿಯಿಂದ ನಮಗೆ ದೇವರು ಕೊಟ್ಟ ಕರ್ಮಗಳನ್ನು ಮಾಡಿ ಅದನ್ನು ಅವನಿಗೆ ಅರ್ಪಿಸೋದು. ಗುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಈ ರೀತಿಯಲ್ಲಿ ಭಗವಂತ ನಮಗೆ ಕೊಟ್ಟದ್ದಿದು ಅನ್ನುವ ದೃಷ್ಟಿಯಿಂದ ನಾವು ಮಾಡಿ ಅವನಿಗೆ ಸಮರ್ಪಣೆ ಮಾಡುವ ಕರ್ಮಗಳೇ ಅವನಿಗೆ ಕಪ್ಪ. ಇನ್ನು ತುಂಗ ಮಹಿಮ ಜಠರಾಗ್ನಿ ಆರತಿ. ಇನ್ನು ನಿನಗೆ ಆರತಿಯನ್ನು ಮಾಡಬೇಕು. ಯಾವುದು? ನಮ್ಮ ಜಠರಾಗ್ನಿಯೇ ವೈಶ್ವಾನರನಾಗಿ ಒಳಗಿದ್ದು ಏನು ನಮ್ಮ ದಿನನಿತ್ಯದ ಆಹಾರವನ್ನು ಈ ದೇಹಕ್ಕೆ ಉಪಚಯ ಮಾಡಿಸ್ಲಿಕ್ಕಾಗಿ ದೇವರು ನಡೆಸ್ತಾನೆ. ಆ ಜಠರಾಗ್ನಿಯೇ ಅವನಿಗೆ ನಾವು ಮಾಡುವ ಆರತಿ. ತುರಂಗವದನ ಅಶ್ವಮುಖದವನೇ ಹಯಮುಖದವನೇ ಸರ್ವಾಂಗ ಸಮರ್ಪಿಸಿ. ಹೀಗೆ ನನ್ನ ಸಕಲ ಅಂಗಗಳನ್ನು ನಿನಗೆ ಸಮರ್ಪಿಸಿ ಕರಂಗಳ ಮುಗಿವೆ. ಹೀಗೆ ತನ್ನ ದಿನನಿತ್ಯದ ಕಾಯೇನ ವಾಚ ಮನಸ ಇಂದ್ರಿಯೈವ ಅಂತೇನು ಹೇಳ್ತೀವಿ, ಹಾಗೆ ದಿನನಿತ್ಯ ನಮ್ಮಿಂದಾಗುವ ಎಲ್ಲವನ್ನ ನಿನಗೆ ಅರ್ಪಣೆ ಮಾಡಿ ಕೈ ಮುಗಿತೇನೆ ಸ್ವಾಮಿ, ಎನ್ನಂತರಂಗದಿ ನಿಲ್ಲೋ. ಇದರಿಂದ ನೀನೇನು ಮಾಡಬೇಕು? ಈ ರೀತಿಯ ಪೂಜೆಯನ್ನು ತಗೊಂಡು ನೀನು ನಿರಂತರವಾಗಿ ನನ್ನ ಮನಸ್ಸಿನಲ್ಲಿ ನಿಲ್ಲಬೇಕು. ಭಗವಂತ ನಮ್ಮೊಳಗಿಲ್ವಾ? ಇದ್ದಾನೆ. ಆದರೆ ಇರುವುದರ ಅರಿವು ನಮಗೆ ಬೇಕು. ಅವನಿದ್ದಾನೆ, ಒಳಗವನಿದ್ದು ಮಾಡಿಸ್ತಿದ್ದಾನೆ ಅನ್ನೋ ಚಿಂತನೆ ನಿರಂತರವಾಗಿ ನಮಗೆ ಕೊಡು. ಸ್ವಂಗಾಯನ ಅಂದರೆ ನಮ್ಮ ಅಂಗಗಳನ್ನೇ ಅಯನ ಆಶ್ರಯವನ್ನಾಗಿ ಮಾಡಿಕೊಂಡು ಇರುವ ಸ್ವಾಮಿಯೇ ಗೋಪಾಲ ವಿಠ್ಠಲರೇಯ. ಇನ್ನೊಂದು ಪ್ರಾರ್ಥನೆ ಮಾಡ್ತೀನಪ್ಪ, ಈ ನಿರಂತರ ಚಿಂತನೆ ಬೇಕು ಅಂತ ಕೇಳಿದೆ. ಅದು ಹೆಂಗಿರತ್ತೆ? ಸಜ್ಜನರ ಸಹವಾಸದಿಂದ ಇರುತ್ತೆ. ಹಾಗಾಗಿ ಸಂಘವಿಡಿಸೋ ನಿನ್ನ ಡಿಂಗರಿಗರೊಡನೆ. ನಿನ್ನ ಭಕ್ತರ ಸಜ್ಜನರ ಸಹವಾಸ ಎಂದಿಗೂ ನನಗೆ ಕೊಟ್ಟು ತನ್ಮೂಲಕ ನಿನ್ನನ್ನು ವಿಸ್ಮರಣೆ ನನಗೆ ಬರದ ಹಾಗೆ ನನ್ನೊಳಗೆ ಬಂದು ಕೂಡು ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ಇನ್ನು 4ನೇ ಸೊಲ್ಲಿನಲ್ಲಿ ದಾಸರು ಬಹಳ ಅಪರೂಪದ ಒಂದು ನಿದರ್ಶನ, ನಿಂದಾಸ್ತುತಿಗೆ ಒಂದು ಒಳ್ಳೆಯ ನಿದರ್ಶನ ಅನ್ನೋ ಹಾಗೆ ಭಗವಂತನ 10 ಅವತಾರಗಳನ್ನು ಒಂದು ರೀತಿಯಲ್ಲಿ ನಿಂದಿಸಿದಂತೆ ಸ್ತೋತ್ರ ಮಾಡಿದ್ದಾರೆ. ಒಡೆಯ ನಿನಗೆ ಮೊರೆ ಇಡುತ್ತಲಿದ್ದರೆ ಎನ್ನ ಕಡೆಗೆ ನೋಡಾಲೊಲ್ಲೆ, ಪಡಿವಾರ ನಿನಗೆಷ್ಟೋ ತಡೆಯದೆ ನಿನಗೊಂದು ನುಡಿಯ ನುಡಿವೆನಯ್ಯ, ಕಡೆಗೆಟ್ಟು ನಾರುತ ಮೊಡುವಿನೊಳಗೆ ಸೇರೋ ಬಿಡದೆ ಬೆಟ್ಟವ ಪೊತ್ತು ಕಡಲೊಳಗೆ ಇರು ಇನ್ನು
ಅಡವಿ ಸೂಕರ ಜನ್ಮ ಬಿಡದೆ ಬಾರಲಿ ನಿನಗೆ, ಕೆಡಲಿ ನಿನ ರೂಪ ಕಡುಘೋರನಾಗೆಲೋ, ಒಡಲಿಗಿಲ್ಲದೆ ನೀನು ತಿರುಕವಾ ಬೇಡಲೋ, ಕೊಡವಿಯ ಪಿಡಿದು ನೀ ಅಡವಿ ಸಂಚಾರನಾಗು, ಮಡದಿಯ ಕಳಕೊಂಡು ಜಡೆಯ ಧರಿಸು ನೀನು, ತುಡುದನಾಗಾಯಿ ಎಂದು ನುಡಿಯಲೀ ಜನರೆಲ್ಲ, ಉಡುವಸ್ತ್ರವಿಲ್ಲದೆ ಬತ್ತಲೆಯಾಗಿ ನಿಲ್ಲೋ, ಕಡುವೇಗದಲ್ಲಿ ನೀನು ಕಲ್ಕಿ ರೂಪನಾಗೋ, ತಡೆಯದೇ ವರಗಳ ಕೊಡುವೆ ನೀನೆಂತೆಂದು ನುಡಿದೆನೋ ನಿನಗಿಂತ ಬಿಡಿ ಮಾತುಗಳನ್ನು, ಕಡುದಯಾಸಾಗರ ಗೋಪಾಲ ವಿಠಲರೇಯ, ಹಿಡಿದು ಬಿಡೆನೋ ನಿನ್ನ ಬಡವರಿಗಾಧಾರಿ ಅಂತ ಭಗವಂತನ 10 ಅವತಾರಗಳನ್ನು ಒಂದು ರೀತಿಯಲ್ಲಿ ನಿಂದಿಸಿದಂತೆ ವ್ಯಂಗ್ಯವಾಗಿ ತೋರಿಸ್ತಾ ಅವನ 10 ಅವತಾರಗಳ ಸ್ಮರಣೆಯನ್ನು ನಮಗೆ ತಂದುಕೊಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಅಂದರೆ, ಅವರೇ ಹೇಳ್ತಾರೆ, ಇಷ್ಟೆಲ್ಲ ನಿನ್ನನ್ನು ಪ್ರಾರ್ಥನೆ ಮಾಡ್ತಾಯಿದ್ರು ನನ್ನ ಕಡೆ ನೋಡೋದೇ ಇಲ್ಲಲ್ಲಪ್ಪ, ಎಷ್ಟು ಬಡಿವಾರ ಮಾಡ್ತಿ, ಎಷ್ಟು ಸೊಕ್ಕು ಮಾಡ್ತಿ ನೀನು, ತಡೆಯದೆ, ಹಾಗಾಗಿ ತಡಿಲಾರದೆ ನನಗೆ ಸಿಟ್ಟು ಬರ್ತಾ ಇದೆ, ಅದನ್ನು ನಿನಗೆ ಹೇಳ್ತೀನಿ ನೋಡು, ಹಾಗಾಗಿ ನಿನಗೆ ಈ ರೀತಿ ಹೇಳ್ತೀನಿ ನೋಡು. ಕಡೆಗೆಟ್ಟು ನಾರುತ ಮಡುವಿನೊಳಗೆ ಸೇರೋ, ನಾರುತ ಅಂದರೆ ಮತ್ಸ್ಯಾವತಾರನಾಗಿ ಸಮುದ್ರವನ್ನು ಸೇರಿಬಿಡು, ಬಿಡದೆ ಬೆಟ್ಟವ ಪೊತ್ತು ಯಾವಾಗಲೂ ಬೆನ್ನ ಮೇಲೆ ಬೆಟ್ಟವನ್ನು ಹೊತ್ತುಕೊಂಡು ಕೂರ್ಮನಾಗಿರು, ಅಡವಿ ಸೂಕರ ಜನ್ಮ, ಕಾಡಿನೊಳಗೆ ಯಾವಾಗಲೂ ಅಲೆಯುವ ಸೂಕರನಾಗಿರು, ಕೆಡಲಿ ನಿನ್ನ ರೂಪ ಕಡುಘೋರನಾಗಿಲೋ, ನರಸಿಂಹನಾಗಿ ಕಡುಘೋರ ರೂಪವನ್ನು ಹೊಂದಿಬಿಡು, ಒಡಲಿಗಿಲ್ಲದೆ ನೀನು ವಾಮನನಾಗಿ ಭಿಕ್ಷೆಯನ್ನು ಬೇಡಪ್ಪ, ಕೊಡವಿಯ ಪಿಡಿದು ಕೊಡಲಿ ಹಿಡ್ಕೊಂಡು ಅಡವಿ ಸಂಚಾರನಾಗಿ ಭಾರ್ಗವನಾಗು, ಮಡದಿಯ ಕಡಕೊಂಡು ಜಡೆಯ ಧರಿಸು ನೀನು, ರಾಮನಾಗಿ ಮಡದಿಯನ್ನು ಕಳಕೊಂಡು ಇಡೀ ಜಟೆಯನ್ನು ಧರಿಸಿ ವನವಾಸಿಯಾಗಿ ಸಂಚರಿಸು, ತುಡುದನಗಾಯಿ ಎಂದು ನುಡಿಯಲೇ ಜನರೆಲ್ಲ, ಕೃಷ್ಣನಾಗಿ ಗೋಪಾಲಕ ದನಕಾಯೋನು ಅಂತ ಎಲ್ಲರಿಂದ ಹೇಳಿಸ್ಕೊಳಪ್ಪ, ಉಡುವಸ್ತ್ರವಿಲ್ಲದೆ ಬತ್ತಲೆಯಾಗಿ ನಿಲ್ಲೋ, ಉಡಕ್ಕೆ ಬಟ್ಟೆಯೂ ಇಲ್ಲದೆ ಬುದ್ಧನಾಗು, ಕಡುವೇಗದಲ್ಲಿ ನೀನು ಕಲ್ಕಿ ರೂಪನಾಗೋ, ವೇಗವಾಗಿ ಅಶ್ವದ ಮೇಲೇರಿ ಬರುವ ಕಲ್ಕಿ ರೂಪನಾಗಪ್ಪ, ಹೀಗೆ ತಡೆಯದೇ ವರಗಳ ಕೊಡುವೆ ನೀನೆಂತೆಂದು. ಹೀಗೆಲ್ಲ ನಿನ್ನನ್ನು ಅಡಗಿಸಿದೆ ಅಂತ ಅಂದ್ಕೊಂಡ್ಯಾ? ಹಾಗಲ್ಲ, ಹೀಗಾರು ಹೇಳಿದ್ರಾರು ನೀನು ಬಿಡದೆ ವರಗಳನ್ನು ಕೊಡ್ತಿ, ಹೀಗಾರು ನನ್ನ ಸ್ಮರಣೆ ಮಾಡಿದೆಯಲ್ಲ ನೀನು ಈ ವ್ಯಾಜ್ಯದಿಂದ ಅಂತಾರು ನೀನು ಪ್ರೀತನಾಗಿ ನನ್ನ ಮೇಲೆ ವರ ಕೊಡ್ತಿ ಅಂತ ನಾನು ನಿನಗೆ ಈ ರೀತಿಯೆಲ್ಲ ಹೇಳಿದೆ ಅಪ್ಪ. ಇಂಥ ಬಿಡು ಮಾತುಗಳನ್ನು ಸಲಿಗೆಯಿಂದ ಹೇಳ್ತಾ ಇದ್ದೇನೆ. ಕಡುದಯಾಸಾಗರ, ನೀನು ಅತ್ಯಂತ ಕಾರುಣ್ಯನಿಧಿ, ಹಿಡಿದು ಬಿಡೆನೋ ನಿನ್ನ ಬಡವರಿಗಾಧಾರಿ. ನಿನ್ನನ್ನು ಸಿಟ್ಟು ಮಾಡ್ಕೊಂಡು ನೀನು ಬಿಡ್ತೀನಿ ಅನ್ಕೋಬೇಡ, ಏನಕ್ಕೇನ ಪ್ರಕಾರೇಣ ಸಿಟ್ಟಿನಿಂದಾಗಲಿ ದೂಷಣೆಯಿಂದಾಗಲಿ ಒಟ್ಟಿನಲ್ಲಿ ನನಗೆ ನಿನ್ನ ಸಾಮೀಪ್ಯ ಬೇಕು, ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ತಮ್ಮ ಸಲಿಗೆಯನ್ನು ದೇವರಲ್ಲಿ ತೋರಿಸ್ಕೊಳ್ತಾರೆ. ಹೀಗೆ ಒಬ್ಬ ಭಕ್ತ ಎಷ್ಟು ಪ್ರಕಾರದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬೇಕು, ಎಷ್ಟು ಸಖ್ಯದಿಂದ, ಎಷ್ಟು ಅವನ ಮಹಾತ್ಮ್ಯ ಜ್ಞಾನವನ್ನು ಎಷ್ಟು ರೀತಿಯಲ್ಲಿ ಚಿಂತನೆ ಮಾಡ್ತಾ ಅವನನ್ನು ಪ್ರಾರ್ಥಿಸ್ತಾ ಅವನನ್ನು ಪಡಿಬೇಕು ಅಂತ ತೋರಿಸ್ಕೊಡ್ತಾ ದಾಸರು ಕೊನೆಯಲ್ಲಿ ಶರಣಾಗತಿಯನ್ನು, ನಾ ಇಷ್ಟೆಲ್ಲ ಯಾಕೆ ಮಾಡಿದ್ನಪ್ಪ ಅಂದರೆ ನೀನು ನನಗೆ ಒಲಿ, ಬೇಗ ನನ್ನನ್ನು ನಿನ್ನ ಹತ್ತಿರ ಕರೆಸಿಕೋ, ನಿನ್ನ ಪ್ರೀತಿಗೆ ನಾನು ಪಾತ್ರನಾಗಲಿ ಅನ್ನೋದನ್ನು ಶರಣಾಗತಿಯ ಮೂಲಕ ತಮ್ಮನ್ನು ಅರ್ಪಿಸಿಕೊಳ್ತಾರೆ ಈ ಕೊನೆ ನುಡಿಯಲ್ಲಿ. ಈ ಪರಿ ನುಡಿದರೆ ಪಾಪವೆಂಬೆಯ ಹರಿಯೇ, ಪಾಪವೆಲ್ಲಿಹುದೋ ನಿನ್ನ ವ್ಯಾಪಾರವಿಂಥದ್ದು, ಪಾಪದ ಗರಳಿನ ಕೂಪದೊಳಗೆ ಬಿದ್ದು ತಾಪಕಾರದೆ ನಾನು ಕೋಪದಿಂದಲಿ ನುಡಿದೆ, ಪಾಪಿ ಎಂದು ಎನ್ನ ಹೊರಗೂ ನೂಕಿದರೆ ಪತಿತ ಪಾವನನೆಂಬೋ ಬಿರುದುಂಟೆ ದೇವ, ಮೋಪಾಗಿದ್ದೇನೆ ನಾನು ಕಾಮಕ್ರೋಧಗಳಿಗೆ, ರಾಪು ಮಾಡದೆ ದೋಷ ಉಫ್ಫೆಂದು ಹಾರಿಸೋ, ಕುಪಥ ತಪ್ಪಿಸಿ ಸುಪಥವಾ ತೋರಿಸೋ, ಶ್ರೀಪತಿ ಎನ ಮೇಲೆ ನೀ ಪ್ರೀತಿಯನ್ನೇ ಮಾಡು, ಆಪನಾಮಂಗಳ ಲೇಪಿಸೆನ್ನ ಜಿಹ್ವೆಗೆ, ಪಾಪಂಗಳ ಕಳೆಯೋ ದ್ರೌಪದಿ ಮಾನದೊಡೆಯ, ಭಾಪುರೇ ನಮ್ಮ ಗೋಪಾಲ ವಿಠಲರೇಯ, ನೀ ಪರದೈವವೆಂದು ನಾ ಪದ ಪಿಡಿದೆನೋ, ಎಂದಿಗಾದರೂ ನಿನ್ನ ಬಳಿಗೆ ಬಾ ಹೋದೆ ಸತ್ಯ, ಹಿಂದೆ ಮುಂದಕ್ಕೆ ಕರೆಯೋ ಗೋಪಾಲ ವಿಠಲ ಅಂತ ದಾಸರು ಕೊನೆಯ ಭಕ್ತಿ ಪ್ರಕಾರ ಆತ್ಮನಿವೇದನಂ ಅಂತ ಭಗವಂತ ಒಳಗಿದ್ದಾನೆ ಅಂತ ಚಿಂತನೆ ಮಾಡಿದರು. ಅಂತಹ ಭಗವಂತನಿಗೆ ನಮ್ಮನ್ನು ನಾವು ಕಾಯವಾಚ ಮನಸ್ಸು ಸಮರ್ಪಣೆ ಮಾಡಿಕೊಳ್ಳುವ ಬಗೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಒಬ್ಬ ಭಕ್ತನಾದವನಿಗೆ ಮಹಾತ್ಮ್ಯ ಜ್ಞಾನ ಬೇಕು, ಭಗವಂತ ಎಷ್ಟು ದೊಡ್ಡವನು ಅಂತ ಅದನ್ನು ತೋರಿಸಿಕೊಟ್ರು. ಅದರಿಂದ ಉಂಟಾಗುವ ಸುದೃಢವಾದ
ಮಹತ್ಯಪೂರ್ಣ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋದಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ. ಹೀಗೆ ಭಗವಂತನ ಅನೇಕ ಮಜಲಗಳ ಚಿಂತನೆಯನ್ನು ಮಾಡಿದಾಗ ಅವನ ಭಕ್ತಾಪರಾಧ ಸಹಿಷ್ಣುತೆ ಇರ್ಬೋದು, ಭಕ್ತರೋದ್ಧಾರದ ರೀತಿ ಇರ್ಬೋದು, ಅವನ ಅಂತರಂಗದಲ್ಲಿ ಅವನು ವ್ಯಾಪ್ತತ್ವ ಇರ್ಬೋದು, ಈ ರೀತಿ ಎಲ್ಲ ಕಾರುಣ್ಯ ಈ ಎಲ್ಲವನ್ನು ಚಿಂತನೆ ಮಾಡಿದಾಗ ನಮ್ಮಲ್ಲಿ ಗಟ್ಟಿಯಾದ ಭಕ್ತಿ ಉಂಟಾಗತ್ತೆ. ಹೀಗೆ ಅವನನ್ನು ಎಲ್ಲ ರೀತಿಯಲ್ಲಿ ನೋಡಿ ಅವನಲ್ಲಿ ಭಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದರ ಸೂಚನೆಯಾಗಿ ಈ ಎಲ್ಲ ಪ್ರಕಾರಗಳನ್ನು ದಾಸರು ತೋರಿಸಿಕೊಟ್ಟಿದ್ದಾರೆ. ಈ ಸ್ತೋತ್ರದಲ್ಲಿ ಕೊನೆಯಲ್ಲಿ ಇಂತಹ ಭಕ್ತ ಭಗವಂತನಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಳ್ಳಬೇಕು, ಆಗ ಭಗವಂತ ಒಲಿತಾನೆ ಅನ್ನೋದನ್ನು ಶರಣಾಗತಿಯ ಒಂದು ಪರಾಕಾಷ್ಠೆಯನ್ನು ಇಲ್ಲಿ ತೋರಿಸ್ತಾರೆ. ಈ ಪರಿ ನುಡಿದರೆ ಪಾಪವೆಂಬೆಯ ಹರಿಯೇ. ಸಾಕಾಯ್ತಪ್ಪ, ನಿನಗೆ ಸ್ನೇಹದಿಂದಲೇ ಹೇಳಿದೆ, ಭಕ್ತರ ಉದಾಹರಣೆ ಕೊಟ್ಟು ಹೇಳಿದೆ, ಕೊನೆಗೆ ಜಗಳವೂ ಆಡಿದೆ, ನಿನ್ನ ಜೊತೆ ಸಿಟ್ಟು ಮಾಡಿಕೊಂಡೆ, ಇನ್ನೇನು ಮಾಡಲಿಕ್ಕಾಗಲ್ಲ ನಾನು. ಈ ರೀತಿಯೆಲ್ಲ ಹೇಳಿದರೆ ಪಾಪ ಬರುತ್ತೆ ಅಂತೀಯಾ? ಪಾಪ ಬರಲ್ಲ, ಯಾಕೆಂದರೆ ನಿನ್ನ ವ್ಯಾಪಾರವೇ ಇಂಥದ್ದು. ನೀನು ಮಾಡಿದ್ದನ್ನೇ ಹೇಳಿದ್ದೀನಲ್ವಾ, ನೀನು ಈ ಎಲ್ಲ ರೂಪಗಳನ್ನು ತೋರಿಸಿದ್ಯಲ್ವಾ. ಮತ್ಸ್ಯಾವತಾರನಾದಿ, ಕೂರ್ಮ ಆದಿ, ಸೂಕರನಾದಿ, ಭಾರ್ಗವನಾದಿ, ಭಿಕ್ಷೆ ಬೇಡಿದಿ, ವನದಲ್ಲಲ್ದಿ, ಹಸುಗಳನ್ನು ಕಾಯ್ದಿ. ನೀ ಮಾಡದಿದ್ದನ್ನು ಏನು ಹೇಳಿಲ್ವಲ್ಲ, ನಿನ್ನ ವ್ಯಾಪಾರವನ್ನೇ ಚಿಂತನೆ ಮಾಡಿದ್ದೇನೆ. ಆದರೂ ಕೂಡ ಪಾಪದ ಗರಳಿನ ಕೂಪದೊಳಗೆ ಬಿದ್ದು ನಾನು ಮಾತಾಡಿದ್ದು ಹೆಚ್ಚು ಕಮ್ಮಿ ಆಗ್ಬೋದು. ಯಾಕೆಂದರೆ ಈ ಪಾಪದ ಅಗ್ನೇನಯ ಸುಪಥಾರಾಯೆ ಅಂತ ಈಶ್ವರವಾಸ್ಯ ಅದನ್ನೇ ಪ್ರಾರ್ಥನೆ ಮಾಡುತ್ತೆ. ಅಗ್ನೇನಯ ಸುಪಥಾರಾಯ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವನ್ ಯೋದ್ಯಸ್ಮತ್ ಜುಗರಾಣಮೇನ ಭೂಯಿಷ್ಟಾಂತೆ ನಮ ಮುಕ್ತಿಂ ವಿಧೇಮ. ಅಂದ್ರೇನು, ನಾನು ಈ ಪಾಪದ ಬೆಟ್ಟದಿಂದ ಕುಸಿದು ಹೋಗಿದ್ದೇನೆ ಸ್ವಾಮಿ, ಪಾಪದ ಗರಳಿನ ಕೂಪದೊಳಗೆ ಬಿದ್ದು ಅಂತ ಹೇಳ್ತಾರೆ. ವಿಷದ ಕೂಪದಲ್ಲಿ, ಪಾಪವೆಂಬ ವಿಷಕೂಪದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ. ಅದರ ಒಂದು ಬಾಧೆಯನ್ನು ನನ್ನಿಂದ ತಡೆಯೋಕ್ಕಾಗ್ತಾ ಇಲ್ಲ. ತಾಪಕಾರದೆ ನಾನು ಕೋಪದಿಂದಲೇ ನುಡಿದೆ, ಅದರ ತಾಪವನ್ನು ತಡೆಯೋಕ್ಕಾಗದೆ ನಿನ್ನಲ್ಲಿ ಕೋಪ ಮಾಡಿದೆ ಸ್ವಾಮಿ. ಕೋಪದಿಂದ ಇದನ್ನು ನಿನಗೆ ಹೇಳಬೇಕಾಯಿತು. ಪಾಪಿ ಎಂದು ಎನ್ನ ಹೊರ ನೂಕಿದರೆ, ಅದನ್ನೇ ಈಶಾವಾಸ್ಯ ವಿವರಣೆ ಮಾಡಿದೆ. ಅಂತಹ ಬೆಟ್ಟದಲ್ಲಿ ಬಿದ್ದಿರುವ ನಿಂಗೆ ಏನು ಮಾಡಬಲ್ಲೆ ನಾನು? ಭೂಯಿಷ್ಟಾಂತೆ ನಮ್ಮ ಮುಕ್ತಿಂ ವಿಧೇಮ, ನಿನ್ನಲ್ಲಿ ನಾನು ಶರಣಾಗತಿಯನ್ನು ಹೊಂದಬಲ್ಲೆ. ನನ್ನನ್ನು ಉದ್ಧಾರ ಮಾಡುವ ಭಾರ ನಿಂದೆ. ನನ್ನನ್ನು ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗಿ ನನ್ನನ್ನು ಉದ್ಧರಿಸಬೇಕಾದವರು ನೀನೇ. ಪಾಪದ ಒಂದು ಬಾಧೆಯಿಂದ ಈ ಅವಿದ್ಯಾ ಕಾಮಕರ್ಮಗಳಿಂದ ಬಂಧನದಲ್ಲಿರುವ ನಮಗೆ ನಾವು ಯಾತಕ್ಕಾಗಿ ಬಂದಿದ್ದೇವೆ, ನಾವು ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ಸಹಜವಾಗೇ ತಿಳಿಯೋದಿಲ್ಲ. ಆದರೆ ತಾಪದ ಅನುಭವ ಮಾತ್ರ ಆಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ನಮ್ಮ ಮೇಲೆ ಕರುಣೆ ತೋರಿಸಿ ಏನಂ ಮೋಚಯಾಮಿ ಅಂತ ನೀನು ಸಂಕಲ್ಪ ಮಾಡಿ, ಯಮೈವೇಶೇ ವೃಣತೆ ತೇನ ಲಭ್ಯ ಅಲ್ವಾ. ಯಾರಿಗೆ ನೀನು ಉದ್ಧಾರ ಮಾಡಬೇಕು ಅಂತ ಬಯಸ್ತಿ ಅವರು ಮಾತ್ರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ನಿನ್ನಲ್ಲಿ ನಾನು ಶರಣಾಗತಿಯನ್ನು ಮಾತ್ರ ಹೊಂದಬಹುದು, ನನ್ನನ್ನು ಉದ್ಧಾರ ಮಾಡುವ ಭಾರ ನಿನ್ನದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ, ಆದರೂ ನನ್ನನ್ನು ಪಾಪಿ ಅಂತ ನೀನು ಇನ್ನಿಷ್ಟು ಕೆಳಗೆ ತಳ್ಳಿದರೆ ನಿನ್ನ ಪತಿತ ಪಾವನ ಅನ್ನೋ ಬಿರುದು ಎಲ್ಲಿಗೆ ಹೋಗಬೇಕು? ಪೋಪಾಗಿದ್ದೇನೆ ನಾನು ಕಾಮಕ್ರೋಧಗಳಿಗೆ. ನನ್ನಲ್ಲಿ ದೋಷ ಇದೆಯಪ್ಪ, ನಾನು ದೋಷಿಯೇ, ನನ್ನ ಪಾಪಗಳಿದೆ, ಅದರಿಂದಾಗಿ ಕಾಮಕ್ರೋಧಗಳು ನನ್ನಲ್ಲಿ ಸಹಜ. ಆದರೆ ಅಂತಹ ದೋಷಗಳನ್ನು ರಾಪು ಮಾಡದೆ, ಅಂದರೆ ನೀನು ಪರಿಗಣಿಸದೆ ಉಫ್ಫೆಂದು ಹಾರಿಸು. ಆ ದೋಷಗಳನ್ನು ನೀನು ಮನಸ್ಸು ಮಾಡಿದರೆ ಪರಿಹಾರ ಮಾಡೋದು ಎಷ್ಟೊತ್ತು ನಿನಗೆ? ಒಂದು ಹಗುರವಾದ ಹತ್ತಿಯ ಕಣವನ್ನು ಗಾಳಿ ಹಾರಿಸಿದಷ್ಟು ಸಹಜವಾಗಿ ನೀನು ಈ ಪಾಪದ ಬೆಟ್ಟವನ್ನೇ ನಮ್ಮಿಂದ ದೂರ ಸರಿಸಿಬಿಡಬಹುದು. ಕುಪಥ ತಪ್ಪಿಸಿ ಸುಪಥವಾ ತೋರಿಸೋ. ನಮ್ಮ ಅಗ್ನೇನಯ ಸುಪಥ ಅಂತ ಅದನ್ನೇ ಭಗವಂತನಲ್ಲಿ ಕೇಳೋದಲ್ವಾ. ನನ್ನನ್ನು ಸರಿದಾರಿಯಲ್ಲಿ ನಡೆಸು ಶ್ರೀಪತಿ, ಎನ ಮೇಲೆ ನೀ ಪ್ರೀತಿಯನ್ನೇ ಮಾಡೋ ಸ್ವಾಮಿ. ನೀನು ನನ್ನ ಮೇಲೆ ಪ್ರೀತಿಯನ್ನು ತೋರಿಸು, ಇವನ ಮೇಲೆ ಪ್ರಸಾದ ಮಾಡಬೇಕು ಅನ್ನೋ ನಿನ್ನ ಸಂಕಲ್ಪವನ್ನು ನನ್ನ ಮೇಲೆ ತೋರಿಸು. ಆಪನಾಮಂಗಳ ಲೇಪಿಸನ್ನ ಜಿಫ್ಫೆಗೆ. ನಾನು ಉದ್ಧಾರ ಆಗೋ ದಾರಿ ಹೇಗೆ, ಈ ಪಾಪಗಳನ್ನು ತೆರೆದುಕೊಳ್ಳೋದು ಹೇಗೆ ಅಂದರೆ ನಿನ್ನ ನಾಮಸ್ಮರಣೆಯೇ ಒಂದು ದಾರಿ. ಅಂತಹ ನಾಮಗಳನ್ನು ನಿರಂತರ ನನ್ನ ನಾಲಿಗೆ ಮೇಲೆ ತಂದು ಕೊಡಬೇಕಾದವನು ನೀನೇನೆ. ನಾಮ ಅಂದ್ರೇ ಅದು. ನಮ್ಮ ಅಜ್ಞಾನವನ್ನು, ದೋಷವನ್ನು ಪರಿಹಾರ ಮಾಡೋ ಶಕ್ತಿ ಯಾವುದಕ್ಕಿದೆಯೋ,
ಯಾವುದರ ಗುಣಚಿಂತನೆಯಿಂದ ನಮ್ಮ ಅಜ್ಞಾನ ಹರಿದು ಹೋಗುತ್ತೋ ಅದನ್ನೇ ನಾಮ ಅಂತೀವಿ. ಅದೇ ಭಗವಂತನ ನಾಮದ ಒಂದು ಮಹತ್ವ. ಅಂತಹ ನಾಮಗಳನ್ನು ನನ್ನ ನಾಲಿಗೆಯಲ್ಲಿ ನಿರಂತರ ನುಡಿಸು, ಪಾಪಂಗಳ ಕಳೆಯೋ. ಹೀಗೆ ನುಡಿಸಿ ನನ್ನ ಪಾಪದ ಪರ್ವತ ಏನು ಈ ಅಜ್ಞಾನದ ಆವರಕಗಳು ನನ್ನನ್ನು ಕಾಡ್ತಿವೆ ಅದನ್ನು ಸರಿಸು. ಯಾಕೆಂದರೆ ದ್ರೌಪದಿಯ ಮಾನದೊಡೆಯ ನೀನು. ಅಂದರೆ ನಮ್ಮ ಮಾನಾಭಿಮಾನ ಅನ್ನೋದು ನಿನ್ನಲ್ಲಿ ಬಿಟ್ಟಿದೆ. ಭಕ್ತ ಅಂತ ಕರೆಸಿಕೊಂಡ ಮೇಲೆ ನಮ್ಮನ್ನು ಉದ್ಧಾರ ಮಾಡುವ ಒಂದು ಹೊಣೆ ನಿನ್ನ ಮೇಲಿದೆ ಸ್ವಾಮಿ. ಭಾಪುರೇ, ನಮ್ಮ ಗೋಪಾಲ ವಿಠ್ಠಲರೇಯ, ಎಂತಹ ಸಮರ್ಥ ನೀನು. ಭಾಪುರೇ ಜೈ. ನಿನ್ನ ಕರ್ತೃತ್ವ ಶಕ್ತಿಗೆ ನಾನು ನಮಸ್ಕಾರ ಮಾಡಬಲ್ಲೆ. ಅಂತಹ ಗೋಪಾಲ ವಿಠ್ಠಲರೇಯ, ನೀ ಪರದೈವವೆಂದು, ನೀನೇ ಸರ್ವಶ್ರೇಷ್ಠ ಅಂತ ನಾನು ನಿನ್ನ ಪಾದವನ್ನು ಹಿಡಿದಿದ್ದೇನೆ ಸ್ವಾಮಿ. ನೀನಲ್ಲದೆ ಇನ್ಯಾರೂ ನನ್ನನ್ನು ಈ ಸಂಸಾರ ಬಂಧನದಿಂದ ಬಿಡಿಸಲಾರರು. ಹಾಗಾಗಿ ನಿನ್ನ ಪಾದವನ್ನು ನಂಬಿದ್ದೇನೆ, ನಿನ್ನಲ್ಲಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇನೆ, ನನ್ನ ಉದ್ಧಾರ ಮಾಡು ಅಂತ ಕೇಳ್ಕೊಳ್ತಾ ಕೊನೆಯಲ್ಲಿ ಎಂದಿಗಾದರೂ ನಿನ್ನ ಬಳಿಗೆ ಬಾಗೋದೆ ಸತ್ಯ. ಎಂತಹ ಒಂದು ಭರವಸೆಯನ್ನು ಕೊಡ್ತಾರೆ. ಒಬ್ಬ ಸಜ್ಜೀವಿ ನಾನು, ನಿನ್ನ ಭಕ್ತ ಅಂತಾದಮೇಲೆ ಎಂದಿಗೂ ನನಗೆ ಮೋಕ್ಷ ಅನ್ನೋದು ಸಿದ್ಧಿಸೋದೆ. ಆದರೆ ನಾನು ಕೇಳೋದೇನು, ಹಿಂದೆ ಮುಂದಕ್ಕೆ ಕರೆಯೋ ಗೋಪಾಲ ವಿಠ್ಠಲ, ಹಿಂದೆ ನನ್ನನ್ನು ಮುಂದೆ ಕರೆಸ್ಕೊಳ್ಳಪ್ಪ. ಸಾಕು ಈ ಅನುಭೂತಿ, ಈ ಸಂಸಾರ ಬಂಧನದಲ್ಲಿ ನರಳಿದ್ದು. ಹಿಂದೆ ನಿನ್ನ ಜ್ಞಾನ ಕೊಟ್ಟು ಸಜ್ಜನರ ಸಹವಾಸ ಕೊಟ್ಟು ನನ್ನನ್ನು ಉದ್ಧಾರ ಮಾಡೋ ಮನಸ್ಸು ಹಿಂದೆ ಮಾಡು. ಯಾವತ್ತೋ ಅಲ್ಲ, ಯಾವತ್ತೋ ನಿನ್ನ ಉದ್ಧಾರ ಮಾಡೋದಲ್ಲ, ಹೀಗೇ ನನ್ನನ್ನು ಆ ಕೃಪಾದೃಷ್ಟಿಯಿಂದ ನೋಡು ಅಂತ ಪ್ರಾರ್ಥನೆ ಮಾಡ್ತಾ ದೇವರಲ್ಲಿ ತಮ್ಮ ಸಖ್ಯವನ್ನು ತುಂಬ ಸುಂದರವಾಗಿ ವ್ಯಕ್ತಪಡಿಸಿ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಏನು ನಮ್ಮ ಏನೇ ತೊಂದರೆಗಳಿರಲಿ, ದುಃಖ ದುಮ್ಮಾನಗಳಿರಲಿ, ಭಗವಂತನಲ್ಲಿ ಅದನ್ನು ಅರ್ಪಣೆ ಮಾಡುವ ಬುದ್ಧಿ ನಮಗಿರಬೇಕು. ಆಗ ಭಗವಂತ ನಮಗೆ ಅತ್ಯಂತ ಸಮೀಪನಾಗ್ತಾನೆ ಅಂತ ಈ ಸ್ತೋತ್ರ ಸುಳಾದಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇದನ್ನು ಅವರ ಈ ಆರಾಧನೆಯ ಶುಭ ಸಂದರ್ಭದಲ್ಲಿ ಅವರ ಅಂತರ್ಯಾಮಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.